ಬಿಟ್ಟೈತಿ ಬೆಳಕಟ್ಟ ತಂಡಿ ಹೊರ ಚಂದೊಳ ಚಲವೇ ನನ್ನೊಳಗೆ ಮಕ್ಕಳ
ಕಟ್ಟಿದಂಗ ಅಕ್ಕವ. ಹೋಗ್ಲಿ ಬಿಡು, ಇಷ್ಟೆಲ್ಲ ರೆಡಿ ಆಗಿ ಲಗ್ನ ಎಲ್ಲಿಗೆ ಹೊಂಟಿದ್ದಿ? ಏ ಹುಚ್ಚ, ಇವತ್ತು ನಮ್ಮ ಸಂಘದಿಂದ ಸ್ಟ್ರೈಕ್ ಐತಿ, ಸ್ಟ್ರೈಕ್ ಮಾಡಕ್ ಹೊಂಟೇವೆ. ಅಯ್ಯಯ್ಯ, ದನ ಕಾಣರ್ಗೂ ಸಂಗಿರ್ತಾವ. ಯಾಕಿರಬಾರ್ದಲ್ಲಿ ಸಂಘ ಯಾಕಿರಬಾರ್ದ? ಜಾತಿಗೊಂದು ಸಂಘ ಉಟ್ಕೊಂಡು ಮುಗ್ಧ ಜನರನ್ನ ದಾರಿ ತಪ್ಪಿದ್ರೆ ನಮಗೆ ಯಾಕೆ ಸಂಘ ಇರಬಾರ್ದಂತೆ ನಾನ. ಹೋಗ್ಲಿ ಬಿಡು, ನಿಮ್ ಸಂಘದ ಹೆಸರು ಸ್ವಲ್ಪ ಪೂಚ. AKDK ಅಂತ. ADK ಅದ್ರ ಅರ್ಥ ಏನು? ಅಖಿಲ ಕರ್ನಾಟಕ ದನ ಕಾಯುವರ ಸಂಘ ಅಂತ. ಆ ಸಂಘಕ್ಕೆ ನಾನೇ ಅಧ್ಯಕ್ಷ. ಅಯ್ಯೋ, ನಿಮ್ ಸಂಘ ಬರ್ರಿ ಐತಿ. ಹೌದು, ಎಲ್ಲಿ ನಡೀತೈತದ? ಹೆಂಗ್ ಮಾಡ್ತೀರಿ ಮೀಟಿಂಗ್? ಯಾಕೆಲ್ಲ ಲೇಸಂಗಿ ಎಲ್ಲರ ಆಳಾದ ಹೊಲಕ ದನ ಮೇಯಕ್ ಕೊಟ್ಟ ಚೊಲೋ ಜಾಲಿ ಹಿಡ್ದು ನಲ್ಲಿ ಮೀಟಿಂಗ್ ಕುಂದ್ಕಂದೀವಿ ಅಂದ್ರ ನಮ್ಮ ದನಗಳ ಬಾಜು ತುಂಬಿದ ಹೊಲವಕ್ಕ ಮೇಯ್ದ ಆ ಹೊಲದ ಮಾಲೀಕ ಬಂದ ಕಾಲು ಮರಿದು ಮಟ್ಟ ಹೊಡೆದ್ರು. ಮೀಟಿಂಗ್ ಬಿಟ್ಟು ಕದಲ ಮಕ್ಕಳ ಅಲ್ಲ ನಾವು ಅಂತ ನಿಷ್ಠವಂತರು ನಮ್ಮ ಸದಸ್ಯರು. ಬಾರಿ ಮಾಡ್ತಿರ್ ಬಿಡು ಅಂದಾಗ. ಹೌದು, ಸ್ಟ್ರೈಕ್ ಮಾಡೋ ಉದ್ದೇಶ ಏನು? ಉದ್ದೇಶ ಎಲ್ಲ ಸರ್ಕಾರ ದುಡ್ಡು ಹಾಳು ಮಾಡೋ ಭ್ರಷ್ಟ ರಾಜಕಾರಣ ಮಾಡಲ್ಲ ಏನು ಮುನ್ನ. ನಮ್ಮ ಉದ್ದೇಶನ ಬೇರೆ ಐತೆ. ಹೌದು, ನಿಮ್ ಸಂಘದ ಉದ್ದೇಶ ಏನು? ಸ್ಟ್ರೈಕ್ ಮಾಡೋ ಉದ್ದೇಶ ಏನು? ಇವತ್ತು ಎಲ್ಲಿಗೆರೆ ಹೊಂಟಿವಿ, ಅಲ್ಲಿ ನಾಟಕ ಬರೆದಿರೋ ಕವಿಗಳು, ಗುರುರಾಜ್ ಕವಿಗಳು, ಅವ್ರ ಮನೆಯಿಂದ ಸ್ಟ್ರೈಕ್ ಮಾಡಕ್ ಹೊಂಟಿವಿ ನಮ್ ದನಗಳು ಹೊಡ್ಕಂದ. ಅಯ್ಯೋ ಪಾಪ, ಅಂತದ್ ಏನ್ ಮಾಡ್ಯಾರ ಅವ್ರಿಗೆ ಸ್ಟ್ರೈಕ್ ಮಾಡೋಕ್? ನೀವ್ ಹೋಗುವಂತ ಕರ್ಮ. ನೋಡ್ಸಂಗೆ ನಮಗೂ ಒಂದು ಹೆಸರು ಅನ್ನೋದು ಬೇಕು. ನಾವು ಸ್ಟ್ರೈಕ್ ಮಾಡಿ ದನಕಾಯಿ ಸಿನಿಮಾ ತಗ್ಸೇ ಬಿಟ್ಟಿವಿ ಯೋಗರಾಜ್ ಭಟ್ರ ಮನೆ ಮುಂದ. ಇನ್ನು ನಮ್ಮಂತ ತುಳುಕಕ್ ಒಳಗಾದವ್ರ ಬಗ್ಗೆ ಒಂದು ನಾಟಕದಾಗ ಬರೆದಿಲ್ಲ. ಕವಿಗಳಿಗೆ ಸ್ವಲ್ಪ ಬುದ್ಧರ ಐತನಿಲ್ಲ ಅಂತ ಅದಕ್ಕೆ ನಮ್ ದನಗಳ ಹೊಡ್ಕೊಂಡ ಅವ್ರ ಮನೆ ಸ್ಟ್ರೈಕ್ ಮಾಡಕ ಹೊಂಟೇವಿ. ಅಯ್ಯಯ್ಯೋ ಪಾಪ, ಬೆಳಗ್ಗೆ ಯಾರು ಮುಸ್ರಿ ನೋಡ್ಯಾರ ಏನಂತ. ಹೋಗ್ಲಿ ಬಿಡು, ನನಗೂ ನಾಟಕ ಅಂಟ್ಲಿ ಯಾಕೋ ಒಂಥರ ಮೈ ಜಮ್ ಅಂದಂಗತ್ತ. ನನಗೂ ಅಲ್ಲಿ ಕವಿಗಳಿಗೆ ಒಂದು ಪಾತ್ರ ಕೊಡಿಸ್ಬಿಡಲ್ಲ ಮತ್ತ. ಲೇ ಟ್ಯಾಪ್ರಿ, ನಾಟಕ ಅಂದ್ರ ಹಂಗ ತಿಳ್ಕೊಳ್ಳಿ. ಮೈ ಬಿಚ್ಚಿ ಕುಣಿಬೇಕು, ಮನಸ್ಸು ಬಿಚ್ಚಿ ಆಡ್ಬೇಕ. ಏ ಹಾಕಂದ್ರ ನಾನು ಬಾಳ ನಂಬರ್ 1 ಅಂದ್ರೆ ಬೇಕಾದ್ರೆ ಒಂದ್ಸಲ ತೋರಿಸ್ತೀನಿ ನೋಡು. ಹಾಗಾದ್ರೆ ಹಾಕೇ ಬಿಡು, ಒಂದ್ ಹೆಚ್ಚು ನೋಡೇ ಬಿಡೋಣ ಈಗ. ಗಿಡ್ಡಿ ಮಾಡೋಣ ರಗಡ ಮಾಡಿ ನೀರ ಬಂಗಾರ ಜೀವನ ಮಾಡೋಣ ಬೆಳ್ಳಿ ಜೋರ.
ಹೋಗ್ಲೆ ನಾನು ಮಗ ನಡೆ ಇನ್ನ ಹಿಂದ ಅದಾರ ಅದಕ್ಕ ಹೋಗ್ಕೊಂಡ ಇಲ್ಲ ನಿನ್ನ ಬಂದ್ ಮತ್ತಾರೆ ಒಟ್ಟು ಹೌದಾ